ಮತ್ತೆ ಸಿಡಿದಂತಹ ರೆಬಲ್ ಎಸ್.ಟಿ. ಸೋಮಶೇಖರ್ ಬಿಜೆಪಿಯಲ್ಲಿ ಯಾರ ಬೂಟು ನೆಕ್ಕಿದ್ದೀರಾ ಎಂದಿದಂತಹ ರುದ್ರೇಶ್ ಬಿಎಸ್ವೈ ಆಪ್ತ ರುದ್ರೇಶ್ ಮಾತಿಗೆ ಕೆರಳಿದ್ದಾರೆ. ಎಸ್.ಟಿ.ಎಸ್ ತುಂಬಾ ಖಾರವಾಗಿ ಯಡಿಯೂರಪ್ಪಗೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ನಮ್ಮಿಂದಲೇ ನೀವು ಸಿಎಂ ಆಗಿದ್ದು ನೆನಪಿಸಿದಂತಹ ಎಸ್.ಟಿ.ಎಸ್ ಸಮಸ್ಯೆ ಆದಾಗ ಸರಿಪಡಿಸ್ತೇನೆ ಅನ್ನುವಂತಹ ಹುಸಿ ಭರವಸೆಯನ್ನ ಕೊಟ್ರಿ. ಪಕ್ಷ ಉಚ್ಚಾಟಿಸಿದ್ರು ಕೂಡ ನೀವು ನನ್ನ ನೆರವಿಗೆ ಬರಲಿಲ್ಲ. ಈಗ ನಿಮ್ಮ ಆಪ್ತರಿಂದಲೇ ನನಗೆ ಪದೇ ಪದೇ ಅಗೌರವ. ರುದ್ರೇಶ್ ಮಾತುಗಳ ಬಗ್ಗೆ ನೀವು ಏನಂತೀರಾ? ಸಹಮತ ಏನಾದ್ರೂ ಇದೆಯಾ? ಬೂಟ್ ನೆಕ್ಕುವ ಸಂಸ್ಕೃತಿ ಬಿಜೆಪಿ ಒಳಗೆ ಇದೆಯಾ? ಹೀಗೆ ಬಿಎಸ್ವೈಗೆ 13 ಪ್ರಶ್ನೆಯನ್ನ ಕೇಳಿರುವಂತಹ ಎಸ್.ಟಿ. ಸೋಮಶೇಖರ್. ಎಸ್.ಟಿ. ಸೋಮಶೇಖರ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಬಿಎಸ್ವೈ? ಹಾಗಿದ್ರೆ ಯಾವುದೇ ವಿಚಾರವಾಗಿ ಆದ್ರೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಇಡ್ತಾ ಇರುವಂಥದ್ದು. ಇದೀಗ ಎಸ್.ಟಿ. ಸೋಮಶೇಖರ್ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರಾ ಬಿಎಸ್ವೈ ಯಡಿಯೂರಪ್ಪನವರು? ಯಾವ ರೀತಿಯಾಗಿ, ಯಾರು ಬೂಟ್ ನೆಕ್ಕಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡಿರ್ತಾರೆ ರುದ್ರೇಶ್ ಅವರಿಗೆ. ಬಹಿರಂಗವಾಗಿ ಪತ್ರವನ್ನ ಬರೆದಿರ್ತಾರೆ, ತುಂಬಾ ಖಾರವಾಗಿನೇ. ನಮ್ಮಿಂದಲೇ ನೀವು ಸಿಎಂ ಆಗಿದ್ದು ಅಂತ ಹೇಳ್ಬಿಟ್ಟು ಎಸ್.ಟಿ.ಎಸ್ ನೆನಪಿಸಿರುವಂಥದ್ದು. ಸಮಸ್ಯೆ ಆದಾಗ ಸರಿಪಡಿಸ್ತೇನೆ ಅನ್ನುವಂತಹ ಹುಸಿ ಭರವಸೆಯನ್ನ ಕೊಟ್ಟಿದ್ರಿ. ಪಕ್ಷ ಉಚ್ಚಾಟಿಸಿದ್ರು ನೀವು ನನ್ನ ನೆರವಿಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ. ಸೊ ನಾನೊಂದು ವೇಳೆ ಬಿಜೆಪಿಗೆ ಮರಳಬೇಕು ಅಂದ್ರೆ ನಿಮ್ಮ ಬೂಟ್ ನೆಕ್ಕಬೇಕಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಎಸ್.ಟಿ.ಎಸ್. ನಿಮ್ಮ ಪುತ್ರ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೂಟ್ ನೆಕ್ಕಬೇಕಾ? ನೈಸ್ ದತ್ತುಪುತ್ರ ರುದ್ರೇಶ್ಗೆ ರಾಜ್ಯಾಧ್ಯಕ್ಷರು ಪಾರ್ಟಿಯ ಜವಾಬ್ದಾರಿಯನ್ನು ನೀಡಿದ್ದಾರಾ? ಕರ್ನಾಟಕ ಬಿಜೆಪಿಯನ್ನ ಮುನ್ನಡೆಸ್ತಾ ಇರೋದು ವಿಜಯೇಂದ್ರನಾ, ನೈಸ್ ದತ್ತಪುತ್ರನಾ? ನೈಸ್ ಸಮಸ್ಯೆ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡಿದ್ರೆ ರುದ್ರೇಶ್ ಎನ್ನುವ ಮಾತುಗಳು. ಯಾವುದೇ ವ್ಯಕ್ತಿ ಬಿಜೆಪಿಗೆ ಬರಬೇಕು ಅಂದ್ರೆ ಬೂಟ್ ನೆಕ್ಕಿ ಬರಬೇಕಾ? ಬೂಟ್ ನೆಕ್ಕುವ ಸಂಸ್ಕೃತಿ ಬಿಜೆಪಿ ಒಳಗೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್.ಟಿ.ಎಸ್ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಹಾಗಾದ್ರೆ ಬೂಟ್ ನೆಕ್ಕುವವರಿಗೆ ಮಾತ್ರ ಅವಕಾಶನಾ? ನಾನು ಯಾರ ಬೂಟನ್ನು ನೆಕ್ಕಿಲ್ಲ ಎನ್ನುವ ಕಾರಣಕ್ಕೆ ನನ್ನ ಅಮಾನತು ಆಗಿದೆಯಾ? ನಾನು ಒಂದು ವೇಳೆ ಬಿಜೆಪಿಗೆ ಮರಳಬೇಕು ಅಂದ್ರೆ ನಿಮ್ಮ ಬೂಟನ್ನ ನೆಕ್ಕಬೇಕಾ? ನಿಮ್ಮ ಪುತ್ರ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ, ಯಾವುದೇ ವ್ಯಕ್ತಿ ಬಿಜೆಪಿಗೆ ಬರಬೇಕು ಅಂದ್ರೆ ಬೂಟ್ ನೆಕ್ಕಿನೇ ಬರಬೇಕಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್.ಟಿ.ಎಸ್. ಮತ್ತೆ ಸಿಡಿದೆದ್ದಿರುವಂತಹ ಸೋಮಶೇಖರ್ ಬಿಎಸ್ವೈ ಆಪ್ತ ರುದ್ರೇಶ್ ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ. ತುಂಬಾ ಖಾರವಾಗಿ ಯಡಿಯೂರಪ್ಪನವರಿಗೆ ಪತ್ರ ಬರೆದಿದ್ದಾರೆ. ನಮ್ಮಿಂದಲೇ ನೀವು ಸಿಎಂ ಆಗಿದ್ದು ಅಂತ ಹೇಳ್ಬಿಟ್ಟು ನೆನಪಿಸಿದ್ದಾರೆ ಎಸ್.ಟಿ.ಎಸ್. ಸಮಸ್ಯೆ ಆದಾಗ ಸರಿಪಡಿಸ್ತೀವಿ ಅಂತ ಹುಸಿ ಭರವಸೆಯನ್ನ ಕೊಟ್ಟಿದ್ರಿ. ಉಚ್ಚಾಟನೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಮಾಡಿದ್ರಿ? ನೆರವಿಗೆ ಬರಲೇ ಇಲ್ಲ. ಈಗ ನಿಮ್ಮ ಆಪ್ತರಿಂದಲೇ ನನಗೆ ಪದೇ ಪದೇ ಅಗೌರವ ತೋರಲಾಗ್ತಾ ಇದೆ. ರುದ್ರೇಶ್ ಮಾತುಗಳ ಬಗ್ಗೆ ನೀವು ಏನಂತೀರಾ? ಸಹಮತ ಇದೆಯಾ? ಹೀಗೆ ಬಿಎಸ್ವೈಗೆ 13 ಪ್ರಶ್ನೆ ಕೇಳಿರುವಂತಹ ಎಸ್.ಟಿ. ಸೋಮಶೇಖರ್. ಹಾಗಿದ್ರೆ ಎಸ್.ಟಿ. ಸೋಮಶೇಖರ್ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಬಿಎಸ್ವೈ? ಏನ್ ರಿಯಾಕ್ಟ್ ಮಾಡಬಹುದು? ನಾನು ಯಾರ ಬೂಟನ್ನು ಕೂಡ ನೆಕ್ಕಿಲ್ಲ, ಆ ಸಂಸ್ಕೃತಿ ನಿಮ್ಮಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ. ಮಿಹಾಟೋನ್ ಕಹಿ ಇಲ್ಲ, ಒಗರಿಲ್ಲ,
ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.